ಪ್ರಮುಖರೆಲ್ಲರೂ ತಿರುಗಿ ಬಿದ್ದಿರುವಂಥದ್ದು ಸರ್. ಈಗ ಆ ಬಗ್ಗೆ ಹೌದ್ರಾ? ಏನು ತಿರುಗಿ ಬಿದ್ದಾರೆ ಅವರು? ಅಲ್ಲ, ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಇವರು ಕರಿಮನಿ ಮಾಲೀಕರಾಗಿದ್ದಿಲ್ವಾ ಅಂತ ಅನ್ನೋಂಥ ಪ್ರಶ್ನೆ ಮಾಡ್ತಾರೆ. ಖರ್ಗೆಯರು ಅಂತಾರೆ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಒಬ್ಬ ಚೈಲ್ಡಿಶ್. ಅವ್ರಿಗೆ ಯಾರು ಪ್ರಧಾನಮಂತ್ರಿಗಳ ಬಗ್ಗೆ ಅವ್ರ ತಂದೆಯವ್ರ ಬಗ್ಗೆ ಯಾರಾದರೂ ಹಿಂಗೆ ಮಾತಾಡಿದ್ರೆ ಅವರಿಗೆ ಸರಿ ಅನ್ನಿಸ್ತದೆ? ಪ್ರಧಾನಮಂತ್ರಿಗಳು ಇವತ್ತು ಅವರ ಒಂದು ಅದಕ್ಕೆ ಗೌರವ ಕೊಡಬೇಕು. ಯಾರಿಗೆ ಏನು ಮಾತಾಡ್ಬೇಕು, ಏನಾರು ಒಂದು ಸ್ಟ್ರೀಟ್ ರೌಡಿ ಟೈಪ್ ಮಾತಾಡಿದ್ರೆ ಒಬ್ಬ ಗೌರವ ಅಂತ ಬರೋದಿಲ್ಲ. ಅವ್ರ ತಂದೆಯವರು ಅದಾರೆ. ಹಂಗೆ ನಾವು ಯಾರು ಮಾತಾಡ್ತೀವಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತೀವಿ. ಅದು ಸೀನಿಯಾರಿಟಿ ಇದೆ. ಅವರು 73 ವರ್ಷ ಅದು ಪ್ರಧಾನಮಂತ್ರಿಗಳಿಗೆ. ಈ ರೀತಿ ನೋಡಿರಿ, ಇವತ್ತು ಸ್ಯಾಮ್ ಪಿತ್ರೋಡಾ ಯಾರು? ಅಮೇರಿಕಾ ಅಲ್ರಿ. ರಾಜೀವ್ ಗಾಂಧಿ ಆರ್ಥಿಕ ಮತ್ತು ತಂತ್ರಜ್ಞಾನ ಸಲಹೆಗಾರ. ಏನು ಹೇಳ್ಯಾರ? ಅಮೇರಿಕಾ ಮಾದರಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮಧ್ಯಮ ವರ್ಗನೇ ಯಾರೇನ್ರಿ, ಈಗ ಅವನಿಗೆ ಒಂದು 10 ಎಕರೆ ಜಮೀನಿದೆ, ಅದು 5.5 ಎಕರೆ ನಾನು ಸರ್ಕಾರಕ್ಕೆ ಬಿಡಬೇಕು, ನಾವು ಮುಸ್ಲಿಮರಿಗೆ ದಾನ ಮಾಡ್ತೀವಿ ಅನ್ನೋದು, ಮತ್ತು ಬಂಗಾರ ಒಂದು 10 ತೊಲಿ ಅವನ ಬಂಗಾರ ಐತಂದ್ರೆ 5.5 ತೊಲಿ ಸರ್ಕಾರಕ್ಕೆ ತೊಗೋತೀನಿ ಅನ್ನೋದು. ಮತ್ತು ನಿಮ್ಮದು ಮೊದಲೆಲ್ಲ ಮಾಡಿರಿ. ಸೋನಿಯಾ ಗಾಂಧಿ ನೀವೆಲ್ಲಿ ಇಟ್ಟಿರಿ? ಶಿವಕುಮಾರಂದು ಇವರೆಲ್ಲರದು ನಿಮ್ಮದಿದೆ ಬಿಟ್ಟು ಮಧ್ಯಮ ವರ್ಗ ಅಂದರೆ. ಈಗಾಗಲೇ ಹಿಂದೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳಿದರು. ಏನು ಹೇಳಿದರು? ಈ ದೇಶದ ಮೇಲೆ ಮೊದಲನೇ ಹಕ್ಕು ಮುಸ್ಲಿಮ್ರದು. ಈ ರಾಜ್ಯದ ಮುಖ್ಯಮಂತ್ರಿ ಏನು ಹೇಳಿದರು? ಈ ದೇಶದ ಮೇಲೆ ಈ ರಾಜ್ಯದಲ್ಲಿ ಮೊದಲೇ ಹಕ್ಕು ಮುಸ್ಲಿಮ್ರದು, ನಾವು ಅವ್ರಿಗೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು. ಈಗ ನಾಳೆ ಇದನ್ನು ಈ ಒಂದು ಕಾನೂನು ತಂದು ಯಾವುದೇ ಒಂದು ಕುಟುಂಬದಾಗ ತಂದೆ ಸತ್ತಂದರೆ ಆ ಪಿತ್ರಾತೀತ ಆಸ್ತಿಯಲ್ಲಿ 55% ಇವರು ಸರ್ಕಾರ ತೊಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋದು, 45% ಅವ್ರ ಮಕ್ಳಿಗೆ ಕೊಡೋದು. ಅವ್ರು ಹೇಳಿದ್ದು ಅವ್ರ ಪಾಲಿಸಿನೇ. ರಾಹುಲ್ ಗಾಂಧಿ ಏನು ಹೇಳಿದ್ರು? ನಾವೆಲ್ಲ ಸರ್ವೆ ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡ್ತೀವಿ, ಯಾರ ಮನೆಗೆ ಎಷ್ಟು ಬಂಗಾರ ಅದ, ಎಷ್ಟು ಜಮೀನು ಅದ, ಎಷ್ಟು ಅವರ ಆಸ್ತಿ ಅದ, ಅದನ್ನು ಎಲ್ಲ ಸ್ಕ್ಯಾನಿಂಗ್ ಮಾಡ್ತೀವಿ. ಅರ್ಥೇನು? ಒಮ್ಮೆ ಸ್ಕ್ಯಾನಿಂಗ್ ಮಾಡಿದ ಮ್ಯಾಗ ಇಷ್ಟು ಬಂದ್ರೆ ನೀವು 55 ಕೊಡ್ರಿ ಅನ್ನಕ್ಕೆ. ಅದಕ್ಕೆ ಇದೊಂದು ಭಾಳ ದೊಡ್ಡ ಗಂಡಾಂತರಕಾರಿ ಇದೆ ದೇಶಕ್ಕೆ. ನಮ್ಮ ದೇಶದ ಮತದಾರರು ಪ್ರಬುದ್ಧರದಾರೆ. ಇದೇ ರೀತಿ ದೇಶದ ವಿರುದ್ಧ ಮಾತನಾಡಿ ಕಾಂಗ್ರೆಸ್ಸು ಅಧಿಕೃತ ವಿರೋಧ ಪಕ್ಷದ ನಾಯಕತ್ವವನ್ನು ಉಳಿಸ್ಕೊಂಡಿಲ್ಲ. ಈ ಸಲ ಅಂತರೂ 50ಕ್ಕಿಂತ ಮತ್ತು ಕೆಳಗೇನೆ ಬರ್ತದೆ. ಮತ್ತು ವಿರೋಧ ಪಕ್ಷಕ್ಕೂ ಅನರ್ಹ ಆಗ್ತದೆ. ಯಾಕಂದ್ರೆ ಅವರು ಚುನಾವಣೆ ನಿಂತಿದ್ದೆ 230 ಸೀಟು. ಸರ್ಕಾರ ಹೆಂಗೆ ಮಾಡ್ತಾರೆ? 272 ಸೀಟ್ ಬೇಕು ಒಂದು ಸರಳ ಬಹುಮತ.